ನಮ್ಮ ಮೆಟ್ರೋ ದರ ಏರಿಕೆಗೆ ಸಿಲಿಕಾನ್ ಸಿಟಿ ಮಂದಿ ನಿಗಿ ಆಗಿದ್ದಾರೆ. ದರ ಏರಿಕೆಯನ್ನ ವಿರೋಧಿಸಿ ಮೆಟ್ರೋ ಬಾಯ್ಕಾಟ್ಗೆ ಈಗ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಮೆಟ್ರೋ ಪ್ರಯಾಣಿಕರು. ಮುಂದಿನ ವಾರ ಮೆಟ್ರೋ ಬಾಯ್ಕಾಟ್ಗೆ ದಿನಾಂಕ ಘೋಷಣೆಯಾಗಿದೆ. ಪ್ರಯಾಣಿಕರು ಇನ್ನೂ ಸಂಘಟನೆಗಳಿಂದ ಅಭಿಪ್ರಾಯ ಸಂಗ್ರಹ. ಮೆಟ್ರೋ ದರ ಇಳಿಸುವಂತೆ ಸಿಎಂ ಗವರ್ನರ್ಗೆ ಮನವಿಗೆ ಸಿದ್ಧತೆಯಾಗ್ತಿದೆ. ಮನವಿಯನ್ನ ಸಲ್ಲಿಸಲು ಮೆಟ್ರೋ ಪ್ರಯಾಣಿಕರ ವೇದಿಕೆ ತಯಾರಿಯನ್ನು ಮಾಡ್ಕೊಂತಿದೆ. ನಿಲ್ದಾಣಗಳಲ್ಲಿ ಬಾಯ್ಕಾಟ್ ಬೋರ್ಡ್ ಅನ್ನ ಪ್ರದರ್ಶನ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂತಿದ್ದಾರೆ. ನಮ್ಮ ಮೆಟ್ರೋ ದರ ಏರಿಕೆಗೆ ಸಿಲಿಕಾನ್ ಸಿಟಿ ಮಂದಿ ಈಗ ನಿಗಿ ಕೆಂಡ ಆಗಿದ್ದಾರೆ. ಏಕದಮ್ ಈ ರೀತಿಯಾಗಿ 1-2 ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ಸ್ವಾಮಿ? ಅವೈಜ್ಞಾನಿಕವಾಗಿ ಮೆಟ್ರೋ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಈಗಾಗಲೇ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ನಮ್ಮ ಮೆಟ್ರೋ ಇದು ಸಾರ್ವಜನಿಕರಿಗೆಲ್ಲ ಆಗಲ್ಲ, ಶ್ರೀಮಂತರು ದುಡ್ಡಿರೋರಿಗೆ ಮಾತ್ರ. ನಾವು ಹೆಂಗೆ ಅನ್ನೋದಿದೆ. ಈಗ ಇದನ್ನ ಇಳಿಸಬೇಕು ದರವನ್ನ ಅಂತ ಗವರ್ನರ್ ಮತ್ತು ಸಿಎಂಗೆ ಮನವಿಯನ್ನ ಮಾಡೋದಕ್ಕೆ ತಯಾರಿ ಮಾಡ್ಕೊಂತಿದ್ದಾರೆ. ಜೊತೆಯಲ್ಲಿ ಇನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಬಾಯ್ಕಾಟ್ ಅಂತ ಮೆಟ್ರೋನ ಪ್ರದರ್ಶನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಆಗ್ರಹಿಸ್ತಿದ್ದಾರೆ. ಅದರಲ್ಲೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇರ್ಬೋದು, ಎಷ್ಟೋ ಸರಿ ಸಾಫ್ಟ್ವೇರ್ ಎಂಪ್ಲಾಯಿಗಳು ತುಂಬಾ ಚೆನ್ನಾಗಿ ದುಡಿತಾರೆ ಅನ್ಕೊಂಡ್ಬಿಡ್ತೀವಿ. ಮಾರ್ಕೆಟ್ಗೆ ನಿಮ್ಗೆಲ್ಲ ನೋಡಿ ಬೆಳಿಗ್ಗೆ ಮೆಟ್ರೋ ಆಗ್ತಿದ್ರೆ ಗೊತ್ತಾಗುತ್ತೆ. ನಿರ್ಮಲದಿಂದ ಮಾರ್ಕೆಟ್ಗೆ ಹಲವಾರು ಜನ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಮಾರ್ಕೆಟ್ ಕೆಲಸ ಮಾಡಕ್ಕೆ ಆಲ್ಮೋಸ್ಟ್ ಅವ್ರ ಸಂಪಾದನೆಯ 30 to 50% ಮೆಟ್ರೋಗೆ ಹೋಗ್ಬಿಟ್ರೆ ಅವ್ರು ಯಾಕೆ ಮೆಟ್ರೋ ಯೂಸ್ ಮಾಡ್ತಾರೆ? MD ಅವರು ಕೂಡ ಕೊಟ್ಟು ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ನಮ್ಗೆ ಮ್ಯಾಸಿವ್ ರೆಸ್ಪಾನ್ಸ್ ಸಿಕ್ತು. ಎಲ್ಲೋದ್ರೂ ಜನಗಳು ಬೈಕೊಳ್ಳೋದು. ಅದರಲ್ಲೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇರ್ಬೋದು, ಎಷ್ಟೋ ಸರಿ ಸಾಫ್ಟ್ವೇರ್ ಎಂಪ್ಲಾಯಿಗಳು ತುಂಬಾ ಚೆನ್ನಾಗಿ ದುಡಿತಾರೆ ಅನ್ಕೊಂಡ್ಬಿಡ್ತೀವಿ. ಮಾರ್ಕೆಟ್ಗೆ ನಿಮ್ಗೆಲ್ಲ ನೋಡಿ ಬೆಳಿಗ್ಗೆ ಮೆಟ್ರೋ ಆಗ್ತಿದ್ರೆ ಗೊತ್ತಾಗುತ್ತೆ. ನಿರ್ಮಲದಿಂದ ಮಾರ್ಕೆಟ್ಗೆ ಹಲವಾರು ಜನ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಮಾರ್ಕೆಟ್ ಕೆಲಸ ಮಾಡಕ್ಕೆ ಆಲ್ಮೋಸ್ಟ್ ಅವ್ರ ಸಂಪಾದನೆಯ 30 to 50% ಮೆಟ್ರೋಗೆ ಹೋಗ್ಬಿಟ್ರೆ ಅವ್ರು ಯಾಕೆ ಮೆಟ್ರೋ ಯೂಸ್ ಮಾಡ್ತಾರೆ? ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ನಾವು ಈಗಾಗಲೇ ಹಲವಾರು ಕೆಲಸಗಳು ಮಾಡಿದ್ದೀವಿ ಮೆಟ್ರೋ ದರ ಏರಿಕೆ ವಿರುದ್ಧ. ಇವತ್ತು ಕೂಡ ಬೆಂಗಳೂರಿನ ನಾನಾ ಭಾಗಗಳಿಂದ ನಾಗರಿಕರು, ವಿದ್ಯಾರ್ಥಿ ಸಮಿತಿಗಳು ಹಾಗೂ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳು, ಬೇರೆ ಬೇರೆ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ನಾವು ಈ ಹೋರಾಟನ ಖಂಡಿತವಾಗ್ಲೂ ಮುಂದುವರಿಸ್ತೀವಿ. ಎಲ್ಲಿವರೆಗೂ ದರ ಇಳಿಕೆ ಆಗಲ್ಲ ಅಲ್ಲಿವರೆಗೂ ಹೋರಾಟನ ಮುಂದುವರಿಸ್ತೀವಿ. ಇವತ್ತು ಕೂಡ ನಾವು ಮೊದಲನೇದಾಗಿ ನಿರ್ಣಯ ಮಾಡಿರೋದು, ಇವತ್ತು ನಾವು ಚರ್ಚೆ ಮಾಡಿರೋದು ಹಲವಾರು ಜನ ಟೌನ್ ಪ್ಲಾನರ್ಸು, ಆಶೀಶ್ ವರ್ಮಾ ಇರ್ಬೋದು ಅಥವಾ ಮೇಘನಾ ವರ್ಮಾ ಇರ್ಬೋದು, ಈ ರೀತಿ ಹಲವಾರು ಜನ ಟೌನ್ ಪ್ಲಾನರ್ಸು, ಸಿಟಿ ಬಗ್ಗೆ ಕಾಳಜಿ ಇರೋ ಜನಸಾಮಾನ್ಯರನ್ನು ಸೇರಿಸಿ ಏನು ಇವತ್ತು ವಿಷಯಗಳು ಬಂದಿದೆ ಎಲ್ಲವನ್ನು ನಾವು ಕನ್ಸಾಲಿಡೇಟ್ ಮಾಡಿ ಕೂಡಲೇ ರಾಜ್ಯಪಾಲರ ಮುಖಾಂತರ ನಾವು ಕೇಂದ್ರ ಸರ್ಕಾರ ತಲುಪಿಸ್ತಾ ಇದ್ದೀವಿ. ಅದೊಟ್ಟಿಗೆ BMRCL MD ಅವ್ರನ್ನು ಕೂಡ ಮತ್ತೊಂದ್ಸತಿ ಭೇಟಿ ಮಾಡ್ತೀವಿ. ಅದೊಟ್ಟಿಗೆ ರಾಜ್ಯ ಸರ್ಕಾರದವರು ಕೂಡ CMನೇ ಭೇಟಿ ಮಾಡಿ ಮನವಿ ಪತ್ರ ಕೊಡ್ತೀವಿ. ನಾವು ನೆಕ್ಸ್ಟ್ ನಾವು ಅನ್ಕೊಂಡಿರೋದು, ಈಗ ನಾವು ಹೋರಾಟದ ರೂಪುರೇಷೆಗಳ ಬಗ್ಗೆ ಇನ್ನಷ್ಟು ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದೀವಿ. ಯಾಕಂದ್ರೆ ಇವಾಗ ಮೆಟ್ರೋ ಆಲ್ಮೋಸ್ಟ್ 8 ಲಕ್ಷ ಜನ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರೆಲ್ಲರನ್ನು ತಲುಪಬೇಕಾಗುತ್ತೆ, ಅವರೆಲ್ಲ ಅಭಿಪ್ರಾಯ ಪಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಇವಾಗ ಸರ್ಕಾರ ಅಂತೂ ಜನಾಭಿಪ್ರಾಯ ಪಡ್ಕೊಳ್ಳೋದು ನಿಲ್ಸ್ಬಿಟ್ಟಿದೆ. ಇವತ್ತು MD ಅವರು ಕೂಡ, ಇವತ್ತು BMRCL ಕೂಡ ಜನಗಳು ಇಷ್ಟು ಆಕ್ರೋಶ ಇದ್ರು ಕೂಡ ಯಾವುದೇ ರೀತಿ ಅದಕ್ಕೆ ಆನ್ಸರೇ ಮಾಡ್ತಿಲ್ಲ. ಬಹಳ ಅಡಮೆಂಟ್ ಆಗಿ ಅದೇ ನಿರ್ಧಾರ ಕೂತಿದ್ದಾರೆ. ಅದೇ ನಾವು ಜನಾಭಿಪ್ರಾಯನ ಸಂಗ್ರಹಿಸಿ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ.